ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲೆ ವರದಿಗಾರ, ಬಂದೂರು ನಾಗರಾಜ್. ಏನಿಲ್ಲ, ನೋಡಿ ಟಿಕೆಟ್ ನೋಡ್ತಾ ಇದ್ದೀರಲ್ಲ, ಇದು ಮೈಸೂರಿಂದ ನಂಜನಗೂಡು ದೇವಸ್ಥಾನಕ್ಕೆ ಹೋಗುವಂಥದ್ದು ಚಾಮರಾಜನಗರ ಗಾಡಿ ನಂಬರ್ ಬಂದು KA 57F050854 ಅಂತ. ನೋಡಿ, ಇದು 43 ರೂಪಾಯಿ ತಗೋತಾನೆ. ಇಲ್ಲಿಂದ ಮೈಸೂರಿಂದ ನಂಜನಗೂಡು ಬರುವಂಥದ್ದು, ನಗರ ಮಾರ್ಗ ಹೋಗುವಂಥದ್ದು, ದೇವಸ್ಥಾನ ಹತ್ರ ಹೋಗುತ್ತೆ. ನಾನು ಕೇಳಿದಿಷ್ಟೇ, ದೇವಸ್ಥಾನದಿಂದ ಬಂದು ಮೈಸೂರಿಗೆ 27 ಕಿಲೋಮೀಟ್ರ್ ಇದೆ. 27 ಕಿಲೋಮೀಟ್ರಿಗೆ ಇವರು 43 ರೂಪಾಯಿ ತಗೋತಾರೆ ಅಂತಂದರೆ ಏನು ಅರ್ಥ ಇವರು? ಆಯಿತಾ, ಎಕ್ಸ್ಪ್ರೆಸ್ಸೇ ಆಗಿರ್ಬೋದು, ಆದರೆ 27 ಕಿಲೋಮೀಟ್ರಿಗೆ 43 ತಗೊಳ್ಳೋದು ಹೆಂಗೆ? ಇದು ಭಾರಿ ದುಬಾರಿ ಆಯಿತು. ಉದಾಹರಣೆಗೆ ಬನ್ನೂರು 25 ಕಿಲೋಮೀಟ್ರ್ ಇದೆ. ಈಗ ನಾನು ಬನ್ನೂರು ಬಗ್ಗೆ ಓಡಾಡ್ತೀನಿ, 34 ರೂಪಾಯಿ ಇದೆ ಬನ್ನೂರು ಟು ಮೈಸೂರು. ಹಾಗಾಗಿ ಇದು 27 ಕಿಲೋಮೀಟ್ರಿಗೆ 43 ರೂಪಾಯಿ ತಗೊಂಡ್ರೆ ಏನು ಯಾರು ಕೇಳೋರಿಲ್ವಾ ಇಲ್ಲಿ ಅಂತ. KSRTC ಡಿಪಾರ್ಟ್ಮೆಂಟ್ ಎಷ್ಟು ಬಿಲ್ ಕೊಟ್ಟರು ಬಾಯಿ ಮುಚ್ಕೊಂಡು ತಗೊಂಡು ಓಡಾಡೋಂಥ ಸತ್ಪ್ರಜೆಗಳು ನಾವು ನೋಡ್ತಾ ಇದ್ದೀವಿ. ಪ್ರತಿದಿನ ಯಾರು ಕೂಡ ಕೇಳಲ್ಲ ಇದನ್ನು. ಚಾಮರಾಜನಗರ ಗಾಡಿ, ಮೈಸೂರು ಗಾಡಿ ಓಡಾಡೋಂಥದ್ದು ದೇವಸ್ಥಾನ ಹತ್ರ ಹೋಗುತ್ತೆ. ಆಮೇಲೆ ಈ ಬ್ಲ್ಯಾಕ್ ಗಾಡಿ ಇರುತ್ತೆ, ಅಂದರೆ ಸಿಟಿ ಬಸ್ಸು, ಮೈಸೂರು ಟು ನಂಜನಗೂಡು ಹೋಗುವಂಥ ಸಿಟಿ ಬಸ್ ಸ್ಟ್ಯಾಂಡಿಗೆ ಮಾತ್ರ ಬರೋದು. ಆ ಗಾಡಿಗಳು ಇನ್ನೂ 7-8 ರೂಪಾಯಿ ಕಮ್ಮಿ ಇರುತ್ತೆ ಅಂತ ಕೂಡ ಕಂಡಕ್ಟರ್ ಹೇಳ್ತಾರೆ. ಈ 43 ರೂಪಾಯಿ ತುಂಬ ಜಾಸ್ತಿ ಆಗ್ತದೆ. ಇದನ್ನು ಕೇಳದಿರೋಂಥ ಸತ್ಪ್ರಜೆಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಹೋರಾಟಗಾರರಿದ್ದಾರೆ, ಸಂಘ ಸಂಸ್ಥೆಗಳಿದೆ. ನಿಜವಾಗ್ಲೂ ಎಲ್ಲೋದ್ರೂ KSRTC ಡಿಪಾರ್ಟ್ಮೆಂಟ್ದು ಸಿಕ್ಕಾಬಟ್ಟೆ ದುಬಾರಿ. ಒಂದು ಕಡೆ ಏನು ಬಿಟ್ಟೆ ಭಾಗ್ಯ ಅಂತೇಳಿ, ಆದರೆ ಒಂದು ಕಡೆ ಬರೆ ಹಾಕ್ತವ್ರೆ, ಗೊತ್ತಿಲ್ಲದೇ ಬರೆ ಹಾಕ್ತಿರೋದು ಇವೆಲ್ಲ. ಆಮೇಲೆ ಮೈಸೂರು ಹಾಗೆಯೇ ಚಾಮರಾಜನಗರ ಏನು ಗಾಡಿ ಇದೆ, ಇದು ಅಲ್ಲಿ ಸಂಬಂಧಪಟ್ಟಂಥ DTO ಅವರು ದಯವಿಟ್ಟು ಇದನ್ನು ಜನಗಳಿಗೆ ಮಾಹಿತಿ ಕೊಡಿ. ನೀವು ಕಮ್ಮಿ ಮಾಡಿಬಿಡಿ, ನಿಮ್ಮ ಕೈಲಿ ಆಗಲ್ಲ ಕಮ್ಮಿ ಮಾಡೋಕ್ಕೆ. ಅದು ಸರ್ಕಾರ ಮಾಡಿರೋಂಥದ್ದು. ಸತ್ಪ್ರಜೆಗಳು ಸರ್ಕಾರನ ಆಯ್ಕೆ ಮಾಡಿದ್ದಾರೆ, ಹಾಗಾಗಿ ಅವರು ಅನುಭವಿಸ್ಲಿ. ನೀವು ಅದು ಸಂಬಂಧಪಟ್ಟಂಥ ಏನಿದೆ ದರಗಳನ್ನ, ಪಟ್ಟಿಗಳನ್ನ ನೀವು ದಯವಿಟ್ಟು ಹಾಕಬೇಕು. ಯಾಕೆಂದರೆ ಜನಗಳಿಗೆ ಗೊತ್ತಿಲ್ಲ, ಬಸ್ ಹತ್ತದ ಮೇಲೆ ತಗೊಳ್ಳೇಬೇಕು ಅವರು ಟಿಕೆಟು. ಮೈಸೂರು ಟು ನಂಜನಗೂಡು ಸಿಟಿ ಬಸ್ಸೆಲ್ಲ ಕಮ್ಮಿ ಇರುತ್ತೆ, ಒಂದು 7-8 ರೂಪಾಯಿ ಕಮ್ಮಿ ಇರುತ್ತೆ. ಆದರೂ ಕೂಡ ತುಂಬ ಜಾಸ್ತಿ ಆಗುತ್ತೆ. 43 ರೂಪಾಯಿ ತುಂಬ ಜಾಸ್ತಿ. ಮತ್ತು ಒಳ್ಳೆ ಬಸ್ಗಳನ್ನ ಸೌಲಭ್ಯ ಮಾಡಿದ್ದೀರಾ ನೀವು? ಏನೂ ಮಾಡಿಲ್ಲ. ಬಸ್ಸಲ್ಲಿ ವ್ಯವಸ್ಥೆಗಳೇನಿದೆ ಎಲ್ಲ ಕಿತ್ತೋದು ಬಸ್ಗಳು ಹಾಕ್ಬಿಟ್ಟು ನೀವು ಸಿಕ್ಕಾಬಿಟ್ಟೆ ರೈಟ್ ಮಾಡಿ ಸತ್ಪ್ರಜೆಗಳು ಏನು ಕೇಳೋದನ್ನ ಓಡಾಡ್ತಾರಲ್ಲ, ಫಸ್ಟು ಇವರು ಮಾನ ಮರ್ಯಾದೆ ಇಲ್ಲ, ಏನು ಕೇಳಲ್ವಲ್ಲ ಅವ್ರಿಗೆ ಫಸ್ಟ್ ಕೇಳೋ ಥರ ಆಗಬೇಕು ಜನ. ದಯವಿಟ್ಟು ಎಲ್ಲೇ ಹೋದರೂ ಯಾಕೆ, ಏನು, ಎತ್ತ, ಎಲ್ಲಿ, ಏನು, ಯಾಕೆ ಇಷ್ಟು ಇಸ್ಕೋತೀರ ಅಂತ ಕೇಳೋಕ್ಕೆ ಯೋಗ್ಯತೆ ಇಲ್ದಿರ ಅಂದರೆ ಇದೇ ಥರ ನಮಗೆ ಸಾರ್ವಜನಿಕರಿಗೆ ತೊಂದರೆ ಕೊಡೋಂಥ ಅಧಿಕಾರಿಗಳು, ಸರ್ಕಾರ, ಅದು ಯಾವ ಸರ್ಕಾರ ಬಂದರೂ ಇದೇ ಗೋಳು. ಈ ಸರ್ಕಾರ ಆ ಸರ್ಕಾರ ಅಂತಲ್ಲ. ಬಟ್ ಈ 43 ರೂಪಾಯಿ ತುಂಬ ಜಾಸ್ತಿ ಆಯಿತು. ಅಲ್ಲಿ ನೋಡಿ, ಅಲ್ಲಿ ಹಾಕಿದ್ದಾರೆ. ಹಾಗಾಗಿ ಎಕ್ಸ್ಪ್ರೆಸ್ ತಂದಿದ ತಕ್ಷಣ ಏನು ಆರಿಸ್ಕೊಂಡು ಹೋಗ್ಬಿಡಲ್ಲ, ಅವನು ಲಿಮಿಟೆಡ್ ಸ್ಟಾಪ್ ಕೊಡಲೇಬೇಕು. ಸಂಬಂಧಪಟ್ಟಂಥ ಅಧಿಕಾರಿಗಳು ಇದು ದರ ನಿಗದಿನ ಸಾರ್ವಜನಿಕರಿಗೆ ಹೇಳಬೇಕು. ಯಾಕೆಂದರೆ ಡಿಪೋ ಚೇಂಜ್ ಆದರೆ ರೇಟು ಕೂಡ ಜಾಸ್ತಿ ಆಗುತ್ತೆ ಅಂತ ಕೂಡ ಗೊತ್ತು ನಮಗೆ. ಓಲಿ ನಮ್ಮ ಹತ್ರ ದುಡ್ಡು ಕಿತ್ಕೊಂಡು ಡ್ರೈವರ್ಗೆ, ಕಂಡಕ್ಟ್ರಿಗೆ ಏನೇನೋ ಸೌಲಭ್ಯ ಮಾಡ್ತಾಯಿದ್ದೀರಾ? ಇಲ್ಲ. ಸಾರ್ವಜನಿಕರ ಹತ್ರ ತೊಗೊಂಡು ಡ್ರೈವರ್ಗೆ, ಕಂಡಕ್ಟ್ರಿಗೆ ಅಥವಾ ಸಂಬಂಧಪಟ್ಟಂಥವ್ರಿಗೆ ಏನೂ ಮಾಡ್ತಾಯಿಲ್ಲ ನೀವು. ಹಾಗಾಗಿ ಈ ಸಂಬಂಧಪಟ್ಟಂಥ ವಿಚಾರನ ನೀವು DTO ಅವರು, ಮೈಸೂರು ಮತ್ತು ಚಾಮರಾಜನಗರ DTO ಅವರು ಯಾರಿದ್ದಾರೆ, ನಿಮ್ಮ ಹವಾಲುಗಳನ್ನ, ಸಭೆಗಳನ್ನ ಒಂದಿನ ಕೂಡ ಯಾವ ಸಾರ್ವಜನಿಕ ಸಭೆಗಳು ಕೂಡ ಕರೆದಿಲ್ಲ KSRTC ಡಿಪಾರ್ಟ್ಮೆಂಟಿಂದ. ನಾವು ಮಾಧ್ಯಮದರಾಗಿ ನಾವು ತುಂಬ ವರ್ಷ ನೋಡ್ತಾ ಇದ್ದೀವಿ. ದಯವಿಟ್ಟು ಸಾರ್ವಜನಿಕವಾಗಿ ತಿಳ್ಕೊಳ್ಳಿ. ಸಾರ್ವಜನಿಕರು ಯಾವ ಕಡೆ ಎಷ್ಟು, ಯಾವ ಡಿಪೋ, ಯಾವ ಸ್ಟಾಪು, ಯಾವ ಸ್ಟೇಜು ಅನ್ನೋದು ತಿಳ್ಕೊಬೇಕು. ಇಲ್ಲಾಂದರೆ ನಿಮ್ಮ ಹಣೆ ಬರ ಇದೇ ಆಗುತ್ತೆ. ನಮಸ್ಕಾರ.